ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಸಾಹೇಬ್ರೆ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದು ನನ್ನ ವಿರುದ್ಧ ಮಾಡಿರೋ ಷಡ್ಯಂತ್ರ ಸಾಹೇಬ್ರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹೇಳೋದು ನನಗೆ ಅರ್ಥ ಆಗುತ್ತೆ, ಆದರೆ ಇದನ್ನೆಲ್ಲ ಹೈಕಮಾಂಡ್ಗೆ ಅರ್ಥ ಮಾಡಿಸೋದು ಹೇಗೆ? ಬಗ್ಗೆ ನೆಗೆಟಿವ್ ಇಮೇಜ್ ಬಂದ್ಬಿಡುತ್ತೆ. ಎಲೆಕ್ಷನ್ ಟೈಮಲ್ಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಲಿಲ್ಲ ಅಂತ ಅವ್ರು ಅನ್ಕೊಂತಾರೆ ಅಂತ ಬಂದ್ ಮಂತ್ರಿಗಳು ಹೇಳ್ತಿರ್ತಾರೆ. ಏನ್ ಮಾಡೋದೀಗ? ನಾಯಕರಿಗೆ ಏನಂತ ಉತ್ತರ ಕೊಡೋದು ಅಂತ ಇನ್ನೊಬ್ಬ ಮಂತ್ರಿ ಹೇಳ್ತಿದ್ರೆ ಮಂತ್ರಿಗೆ ಫೋನ್ ಬರುತ್ತೆ. ನೋಡಿ, ಹೈಕಮಾಂಡ್ ಇಂದ ಫೋನ್ ಬರ್ತಿದೆ ಸಾಹೇಬ್ರೆ, ಏನಾದ್ರೂ ಮ್ಯಾನೇಜ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಅಂತ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ. ನಾಯಕರೇ, ಈಗ ತಾನೇ ಸಭೆಗೆ ಬಂದ್ವಿ, ತುಂಬ ಜನ ಸೇರಿದ್ದಾರೆ, ಎಲ್ಲ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ, ಗೆಲುವಿಗೆ ಯಾವುದೇ ತೊಂದರೆ ಇಲ್ಲ, ಒಳ್ಳೆ ವಾತಾವರಣ ಇದೆ ನಾಯಕರೇ ಅಂತ ಕಟ್ ಮಾಡ್ತಾರೆ ಫೋನ್ನ ಮಂತ್ರಿಗಳು. ನೋಡಿ ಗೌಡ್ರೆ, ನಾವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೆಚ್ಚು ಟೈಮು ಅವ್ರಿಗೆ ಗೊತ್ತಾಗೋದಕ್ಕೆ ಏನು ಸಮಯ ಬೇಕಾಗಿಲ್ಲ, ಹೆಚ್ಚು ಜನ ಸೇರಿಸಿ ಅಂತ ಮಂತ್ರಿಗಳು ಹೇಳ್ತಾರೆ. ಸಾಹೇಬ್ರೆ, ನೀವು ಮೊದಲು ಬಂದು ವೇದಿಕೆ ಮೇಲೆ ಕುತ್ಕೊಳ್ಳಿ, ದಯವಿಟ್ಟು ಬನ್ನಿ ಸಾಹೇಬ್ರೆ ಅಂತ ಗೋವಿಂದೇಗೌಡರು ಶಿವರಾಮೇಗೌಡರು ಕರ್ಕೊಂಡೋಗ್ತಾರೆ ಮಂತ್ರಿಗಳನ್ನ. ಇತ್ತ ಭದ್ರ ಬಂದು, ಅತ್ತೆ ವಿನಂತಿ, ನೀವು ಊರೊಳಗೆ ಹೋಗಿ ಕರೀರಿ, ಹೆಂಗಸ್ರು ಕರೆದ್ರೆ ಬರ್ತಾರೆ ಅಂತ ಹೇಳ್ತಾನೆ. ಸರಿ ಭದ್ರ ಅಂತಾಳೆ ಸಾವಿತ್ರಿ. ಅಣ್ತಮ್ಮ ಒಬ್ಬ ಹೋಗುಮ ಅಂತ ಕರಿತಾನೆ ಕೋಟ್ಲೆ. ಎಲ್ಗೋಯ್ತಾ ಇದೆಯಾ ಸಾವಿತ್ರಿ ಅಂತ ಈಶ್ವರಿ ಕೇಳ್ತಾಳೆ. ಅದೇ ಅದಕ್ಕೆ ಜನ ಇಲ್ಲ ಅಂತ ಹೇಳಿದ್ರು ತಲೆ ಕೆಡ್ಸ್ಕೊಂಡವ್ರಲ್ಲ, ಭದ್ರ ಹೇಳವನಲ್ಲ, ಹೋಗಿ ಕರ್ದ್ ಬರೋಣ ಅಂತ ಸಾವಿತ್ರಿ ಹೇಳ್ತಾಳೆ. ನಿಂಕುಟೆ ನಾನು ಬರ್ಲೆ ಅಂತ ಈಶ್ವರಿ ಕೇಳ್ತಾಳೆ. ಒಂದ್ ಕೆಲಸ ಮಾಡಿ ಅದಕ್ಕೆ, ನಾವು ಈ ಬದಿಗೆ ಹೋಗ್ತೀವಿ, ನೀವು ಆ ಬೀದಿಗೆ ಹೋಗಿ ಅಂತ ಸಾವಿತ್ರಿ ಹೇಳ್ತಾಳೆ. ಸರಿ ಕಣವ್ವ ಅಂತಾಳೆ ಈಶ್ವರಿ. ಅಲ್ಲಿಂದ ಸಾವಿತ್ರಿ ವಿನಂತಿ ಹೊರಡ್ತಾರೆ. ನಾವು ಹೋಗ್ಬೇಕೆ ಅಂತ ಕೇಳ್ತಾಳೆ ಚಿತ್ರ. ಹೋಗಂಗ್ ಮಾಡ್ಬೇಕು ಕಣೆ, ಜನ ಬಂದಿಲ್ಲ, ಶಾನ ದುಃಖ ಆಗ್ತೈತೆ ಅಂತ ನಾವು ತೋರ್ಸ್ಕೋಬೇಕು. ಮೊದ್ಲೇ ಜನ ಬರ್ಲಿಲ್ಲ ಅಂತ ಬೇಸರದಲ್ಲ ಅವ್ರೆ, ಇವ್ರ ಮುಂದೆನೆ ಇದ್ಕೊಂಡು ಅವ್ರ ಬೇಸರ ಅವ್ರ ಸಂಕಟ ನಾವು ನೋಡ್ಬೇಕಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಅವರಿಬ್ರು ಹೋಯ್ತಾ ಇರೋದ್ ನೋಡಿದ್ರೆ ಅವ್ವ ತಾಯಿ ಬಂಡ್ರಮ್ಮ ಅಂತ ಭಿಕ್ಷೆ ಬೇಡಂಗವ್ರೆ ಚಿತ್ರ ಹೇಳ್ತಾಳೆ. ಅಮ್ಮ, ಈಗ ಭಿಕ್ಷೆ ಬೇಡದ್ರು ಏನು ಊಟಕ್ಕಿಲ್ಲ, ಹಂಗದೇ ಪರಿಸ್ಥಿತಿ ಅಂತ ಸುಭಾಷ ಹೇಳ್ತಾನೆ. ಭಿಕ್ಷೆನ ಅನ್ನೋ ಬೇಡ್ಲಿ, ಇನ್ನೇನಾದ್ರೂ ಬೇಡ್ಲಿ, ನಮ್ಗೇನು. ಶಿವರಾಮೇಗೌಡ ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ರು ಯಾರು ಬರಬಾರ್ದು. ಯಾಕೋ ನನಗೆ ವೇದಿಕೆ ಮೇಲೇನೆ ಸರ್ಕಸ್ ನಡೆಯಂಗೆ ಕಾಣ್ತಾ ಇದೆ, ಇಲ್ಲೇ ಕುತ್ಕೊಂಡು ಸರ್ಕಸ್ ನೋಡೋಣ ಅಂತಾಳೆ ಈಶ್ವರಿ. ಬನ್ನಿ ಅಂತ ಈಶ್ವರಿ ಅವರೆಲ್ಲ ಹೋಗಿ ಕುತ್ಕೊಂತಾರೆ, ಸುಭಾಷ ಚಿತ್ರ ಎಲ್ಲ. ಇತ್ತ ಸಾವಿತ್ರಿ ಅಕ್ಕ ಅಂತ ಬರ್ತಾಳೆ ಒಬ್ರು ಮನೆ ಹತ್ರಗೆ. ಏನವ್ವ ಈಟೊತ್ತಲ್ಲಿ ಬಂದ್ಬಿಟ್ಟಿದ್ದೀರಿ ಅಂತ ಕೇಳ್ತಾರೆ ಮನೆಯವರು. ಬಹಿರಂಗ ಸಭೆ ನಡೀತೈತೆ, ಮಂತ್ರಿಗಳು ನಾಯಕರೆಲ್ಲ ಬಂದವ್ರೆ, ದಯವಿಟ್ಟು ಬನ್ನಿ ಅಕ್ಕ ಅಂತ ಕರೀತಾಳೆ ಸಾವಿತ್ರಿ. ಸೊಸೆನ ಮನೆಯಿಂದ ಆಚಕಾಕಿ ಬೀಗರ ಮನೆ ಹಾಳು ಮಾಡಿ ಸಭೆ ಸೇರ್ಸಕ್ ಬಂದಿದ್ದೀರಾ ನೀವು ಅಂತಾರೆ ಮನೆಯವರು. ಹಂಗಲ್ಲಕ್ಕ, ದಯವಿಟ್ಟು ಬಂದೋಗಿ ಅಕ್ಕ ಅಂತ ಸಾವಿತ್ರಿ ವಿನಂತಿ ಮನೆ ಹತ್ರಗೂ ಹೋಗ್ತಿರ್ತಾರೆ. ಅವರು ಮನೆ ಬಾಗ್ಲ ಹಾಕೋಬಿಡ್ತಾರೆ. ಅವ್ವ ಬಾ ಮುಂದಕ್ಕೆ ಕೇಳೋಣ ಅನ್ಬಿಟ್ಟು ವಿನಂತಿನ್ನು ಸಾವಿತ್ರಿ ಹೊರಡ್ತಾರೆ. ವಿನಂತಿ ಸಾವಿತ್ರಿ ಮನೆ ಹತ್ರಕ್ಕೂ ಹೋಗಿ ಕೈ ಮುಗ್ದು ಕೇಳ್ಕೊಂತಿರ್ತಾರೆ. ಇತ್ತ ಭದ್ರ ಫೋನ್ ಮಾಡಿ, ಅಲೋ ಅಣ್ಣ, ಹಂಗಲ್ಲ ಕಣಣ್ಣ, ಅದನ್ನೆಲ್ಲ ನೀನು ನಂಬಿಗೆ, ಅಪ್ಪಯ್ಯನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೇ ಅಣ್ಣ ಅಂತ ಹೇಳ್ತಾ, ಏನ್ಲ ಕೋಟ್ಲೆ ಇದು, ಜನಗಳು ಬರೋಕ್ಕಿಲ್ಲ ಅಂದ್ರೂ ನಮ್ಮ ಕಾರ್ಯಕರ್ತರನ್ನು ಬರೋಕ್ಕಿಲ್ಲ ಅಂತವ್ರೆ ಅಂತ ಭದ್ರ ಹೇಳ್ತಾನೆ. ನಾನು ಫೋನ್ ಮಾಡಿದವ್ರನ್ನು ಹಂಗೆ ಹೇಳ್ತಾವ್ರೆ, ಎಲ್ಲ ಸುಳ್ಳನ್ನೇ ನಂಬ್ಕೊಂಡವ್ರೆ, ಮಾಡೋದು ಅಣ್ತಮ್ಮ ಅಂತ ಕೋಟ್ಲೆ ಕೇಳ್ತಾನೆ. ಕೋಟ್ಲೆ, ಇದು ಅಪ್ಪಯ್ಯನ ಪ್ರತಿಷ್ಠೆ ಪ್ರಶ್ನೆ ಕಣ್ಲ, ಹೆಂಗನ ಮಾಡಿ ಜನ ಸೇರಂಗೆ ಮಾಡಲೇಬೇಕು ಕಣ್ಲ, ಇಲ್ದೇ ಹೋದ್ರೆ ಅಪ್ಪಯ್ಯನ 8 ವರ್ಷದ ಶ್ರಮ, ನನ್ನ ಕನಸು ಎಲ್ಲ ವ್ಯರ್ಥ ಆಗೋತದೆ ಕಣ್ಲ ಅಂತ ಭದ್ರ ಹೇಳ್ತಾನೆ. ಮಾನ್ಯ ಮತ ಬಾಂಧವರೇ, ಇಂದಿನ ಬಹಿರಂಗ ಸಭೆಗೆ ನಮ್ಮ ರಾಜ್ಯದ ಮಾನ್ಯ ಮಂತ್ರಿಗಳು ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಗೋವಿಂದೇಗೌಡರು ಭಾಷಣ ಮಾಡ್ತಾ ಇರ್ತಾರೆ. ಊರಿನ ಜನರ ಹತ್ರ ಎಲ್ಲ ಬನ್ರಿ ಅಂತ ಕೇಳ್ಕೊಂತಿರ್ತಾರೆ ವಿನಂತಿ ಸಾವಿತ್ರಿ. ಗೋವಿಂದೇಗೌಡರು ಫೋನ್ ಮಾಡಿ, ಇಲ್ಲಣ್ಣ ಯಾರು ಫೋನ್ ತೆಗಿತಾ ಇಲ್ಲ ಅಂತಾರೆ. ಗೌಡ್ರೆ ಏನಿದು ಅಂತ ಅಂತಾರೆ ಮಂತ್ರಿಗಳು. ಸಾಹೇಬ್ರೆ, ಜನನ ಕರ್ಸೋದಕ್ಕೆ ಏನೇನು ಪ್ರಯತ್ನ ಪಡ್ತಾ ಇದ್ದೀವಿ, ಇನ್ನೇನು ಸ್ವಲ್ಪ ಹೊತ್ತು ಅಂತ ಹೇಳಿ ಶಿವರಾಮೇಗೌಡರು ಕೇಳ್ತಾರೆ. ಅದೇನ್ ಜನನ್ ಸೇರಿಸ್ತಿರೋ ಏನೋ, ಹೀಗೆ ಆದ್ರೆ ಈ ಕ್ಷೇತ್ರನ ಮರಿಬೇಕಾಗುತ್ತೆ ಅಂತ ಮಂತ್ರಿಗಳು ಹೇಳ್ತಾರೆ. ಶಿವರಾಮೇಗೌಡರು ಪಕ್ಷದವರು ಒಳಗಡೆ ಬಂದು, ಯಾಕ್ರಣ್ಣ ಸಭೆ ನಡೀತಾ ಇದೆ, ಮಂತ್ರಿಗಳೆಲ್ಲ ಬಂದಿದ್ದಾರೆ ಬನ್ರಿ ಅಂತ ಕೇಳ್ತಾರೆ. ನಾವು ಬರಕಿಲ್ಲ ಹೋಗ್ರಿ ಅಂತ ಹೇಳ್ತಾರೆ ಊರ್ನವರು. ಅಣ್ಣ, ಒಂದ್ ಸುಳ್ಳ ನಂಬಿ ಅವ್ರನ್ನ ಅವಮಾನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಸರಿನೇ ಅಂತ ಶಿವರಾಮೇಗೌಡ್ರ ಕಡೆ ಹುಡುಗರು ಕರಿತಿರ್ತಾರೆ.
ಇತ್ತ ಸಾವಿತ್ರಿ ವಿನಂತಿ ಬೀದಿಲ್ಲೂ ಹೋಗಿ ಕರಿತಿರ್ತಾರೆ. ಇದನ್ನೆಲ್ಲ ನೋಡ್ತಾ ಕುತ್ಕೊಂಡಿರೋ ಈಶ್ವರಿ ಇನ್ನೂ ಈ ಸಭೆ ಕತೆ ಮುಗೀತು ಬಿಡಿ. ಮೇಲಿರೋ ಮಂತ್ರಿಗಳೆಲ್ಲ ಶಿವರಾಮೇಗೌಡನ ಮಖಕ್ಕೆ ಉಗ್ದು ತಿರುಗಿ ನೋಡ್ದೆ ಹೊರಟೋಗ್ತಾರೆ. ಇನ್ನು ನಿಮ್ಮ ದೊಡ್ಡಪ್ಪ ಅವಮಾನನ ಸಹಿಸ್ಕೊಳಕ್ಕಾಗ್ದೆ ನೇಣು ಹಾಕ್ಕೊಂಡು ಅಂತಾಳೆ ಈಶ್ವರಿ. ಅಲ್ಲಿಗೆ ಸಾವಿತ್ರಿ ವಿನಂತಿ ಬಂದು ಕುತ್ಕೊಂತಾರೆ. ಸಾವಿತ್ರಿ ಏನಾಯ್ತವ್ವ ಅಂತ ಕೇಳ್ತಾಳೆ ಈಶ್ವರಿ. ನಮ್ಮನ್ನು ಬೈದು ಕಳಿಸ್ಬಿಟ್ರು ಅಂತಾಳೆ ಸಾವಿತ್ರಿ. ಶಿವರಾಮೇಗೌಡರು ಊರಿಗೆ ಕಳಿಸಿದ್ದು ಹುಡುಗರನ್ನು ಯಾರನ್ನೂ ಕರ್ಕೊಬಂದಿರಲಿಲ್ಲ, ಹಾಗೇನೆ ಬಂದಿರ್ತಾರೆ. ಇದನ್ನ ನೋಡಿ ಚಿತ್ರ ಅವ್ವ ಭಿಕ್ಷೆ ಬೇಡಕ್ಕೆ ಹೋದವರು ಏನು ಸಿಕ್ತೆ ಹಂಗೆ ಬಂದವ್ರೆ ಅಂತ ಹೇಳ್ತಾಳೆ. ಗೌಡ್ರೆ ಕಾದು ಕಾದು ಕೊನೆಗೆ ಕಾಗೆಗೆ ಕಾಳು ಸಿಗ್ಲಿಲ್ಲ ಅನ್ನೋ ಹಾಗೆ ಜನ ಬರೋ ಲಕ್ಷಣ ಕಾಣ್ತಾ ಇಲ್ಲ, ಏನ್ ಮಾಡೋಣ ಅಂತೀರಾ ಅಂತ ಮಂತ್ರಿಗಳು ಕೇಳ್ತಾರೆ. ಸಾಹೇಬ್ರೆ ನಾವೆಲ್ಲ ರೀತಿಯಿಂದನೂ ಪ್ರಯತ್ನ ಮಾಡ್ತಾ ಇದ್ದೀರಿ, ಮುಂದೆ ಏನು ಮಾಡ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಗೋವಿಂದೇಗೌಡರು ಹೇಳ್ತಾರೆ. ರೀ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ರೀ ಗೋವಿಂದು, ಇದು ನಮ್ಮ ಮರ್ಯಾದೆ ಪ್ರಶ್ನೆ ಅಂತಾರೆ ಮಂತ್ರಿಗಳು. ಸಾಹೇಬ್ರೆ ನೀವು ಒಂದ್ಕಿತ ಮೈಕ್ನಲ್ಲಿ ಮಾತಾಡೋಕೆ ಶುರು ಮಾಡಿದ್ರೆ ಜನ ಬಂದರೂ ಬರ್ಬೋದು ಅಂತ ಹೇಳ್ತಾರೆ ಗೋವಿಂದೇಗೌಡರು. ಏನು ತಮಾಷೆ ಮಾಡ್ತಾ ಇದ್ದೀರೇನ್ರಿ, ಖಾಲಿ ಚೇರ್ಗೆ ಭಾಷಣ ಮಾಡೋದು ಅಂದರೆ ನಾಟಕ ನಡೀತಾ ಇದ್ರು ಪರದೆ ಮುಂದೆ ಕೂತು ನೋಡ್ದಾಗೆ ಅಂತ ಮಂತ್ರಿಗಳು ಹೇಳ್ತಾರೆ. ಇದೊಂದು ಕೊನೆ ಪ್ರಯತ್ನ ಅಂತ ತಿಳ್ಕೊಳ್ಳಿ, ಇದರಿಂದ ಜನಗಳ ಮನಸ್ಸು ಮನೆ ಬಾಗ್ಲು ತಕ್ಕೋಬೋದು. ದಯವಿಟ್ಟು ಬನ್ನಿ ಸಾಹೇಬ್ರೆ ಅಂತ ಕೂಗ್ತಾನೆ ಗೋವಿಂದೇಗೌಡ. ಸರಿ ಅದು ಒಂದು ಪ್ರಯತ್ನ ಮಾಡ್ತೀನಿ ಅಂತ ಮಂತ್ರಿಗಳು ಹೇಳ್ತಾರೆ. ಮಾನ್ಯ ಮತ ಬಂದವರೇ, ಈಗ ನಿಮ್ಮನ್ನು ಉದ್ದೇಶಿಸಿ ನಮ್ಮ ಮಂತ್ರಿಗಳು ಮತ್ತೆ ನಾಯಕರು ಮಾತನಾಡಲಿದ್ದಾರೆ ಅಂತ ಗೋವಿಂದೇಗೌಡರು ಅನೌನ್ಸ್ ಮಾಡ್ತಾರೆ ಮೈಕಲ್ಲಿ. ವೇದಿಕೆ ಮುಂದೆ ಸೇರಿರುವ ಜನಸಾಗರಕ್ಕೆ ನನ್ನ ನಮಸ್ಕಾರ. ವೇದಿಕೆ ಮೇಲೆ ಇರುವ ನನ್ನ ಸಹಮಿತ್ರರೇ ಹಾಗೂ ಈ ಕ್ಷೇತ್ರದ ಅಭ್ಯರ್ಥಿ ಶಿವರಾಮೇಗೌಡ್ರೆ ಅಂತ ಮಾತಾಡ್ತಿರ್ತಾರೆ ಮಂತ್ರಿಗಳು. ಮಂತ್ರಿ ಕಡೋಣ ಬಿಡೋಣ ಅಂತ ಹೇಳ್ತಿರ್ತಾರೆ ಊರು ಜನಗಳು. ಇವತ್ತೊಂದು ದಿವಸ ಅಂತ ಹೇಳಿ ಮಾತಾಡ್ತಿರ್ತಾರೆ ಮಂತ್ರಿಗಳು. ದಯಮಾಡಿ ತಾವೆಲ್ಲರೂ ಸಿಂಹಮುಖದ ಉಂಗುರದ ಗುರುತಿಗೆ ನಮ್ಮ ಮತ ಕೊಟ್ಟು ಶಿವರಾಮೇಗೌಡ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಅಂತ ಮಾತಾಡಿ ನಮಸ್ಕಾರ ಮಾಡಿ ಬಂದು ಕುತ್ಕೊತಾರೆ ಸ್ಟೇಜ್ ಮೇಲೆ ಮಂತ್ರಿಗಳು. ಈ ಥರ ಸಭೆನ ನನ್ನ ಜೀವಮಾನದಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ಮಂತ್ರಿಗಳು ಬಂದು ಭಾಷಣ ಮಾಡ್ತಾರೆ ಅಂತಂದ್ರು, ಯಾರು ಬಂದಿಲ್ಲ ಅಂತಂದರೆ ಗೊತ್ತಾಗುತ್ತೆ ನಿಮ್ಮ ಮೇಲೆ ಜನಗಳಿಗೆ ಎಷ್ಟು ಕೋಪ ಇದೆ ಅಂತ ಮಂತ್ರಿಗಳು ಹೇಳ್ತಾರೆ. ನೀವು ಮಾಡಿದಿರೋ ಬಿಟ್ಟಿದ್ದೀರೋ ಆದರೆ ಜನಾಭಿಪ್ರಾಯ ನೀವೇ ಮಾಡಿಸಿರೋ ಅನ್ನೋ ರೀತಿ ಇದೆ, ಹಾಗಾಗಿ ಬದಲಾಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ಸಾಹೇಬ್ರೆ, ನಾವಿನ್ನು ಹೊರಡೋಣವಾ ಅಂತ ನಾಯಕರು ಹೇಳ್ತಿರ್ತಾರೆ. ನೋಡಿ ಶಿವರಾಮೇಗೌಡ್ರೆ, ಇದು ಹೀಗೆ ನಡೆದ್ರೆ ಈ ಎಲೆಕ್ಷನ್ನಲ್ಲಿ ನೀವು ಠೇವಣಿ ಕಳ್ಕೊಳೋದು ಗ್ಯಾರಂಟಿ. ಸರಿ ನಾವಿನ್ನು ಹೊರಡ್ತೀವಿ. ಇದು ಹೊರಡೋದಕ್ಕೆ ಹೋಗ್ತಾರೆ ಮಂತ್ರಿಗಳು. ಕೇಳಿದ್ದು ಸುಳ್ಳಾಗಬಹುದು ಅಂತ ಬರ್ತಾಳೆ ವಿದ್ಯಾ ಮೈಕಿಡ್ಕೊಂಡು. ನೋಡಿದ್ದು ಸುಳ್ಳಾಗಬಹುದು ಅಂತ ಆಡ್ತಿರ್ತಾಳೆ ಮೈಕಲ್ಲಿ ವಿದ್ಯಾ. ಇದನ್ನೆಲ್ಲನೂ ನೋಡಿ ಅತ್ತ ಇತ್ತ ಯಾರು ಅಂತ ನೋಡ್ತಿರ್ತಾರೆ ಶಿವರಾಮೇಗೌಡರು ಎಲ್ರೂ ಮಂತ್ರಿಗಳು ಎಲ್ರೂ. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂದ್ಕೊಂಡು ಸ್ಟೇಜ್ ಮೇಲೆ ಬರ್ತಾಳೆ ಮೈಕಿಡ್ಕೊಂಡು ವಿದ್ಯಾ. ವಿದ್ಯಾನ ನೋಡಿ ಈಶ್ವರಿ ವಿನಂತಿ ಅವರೆಲ್ಲ ಗಾಬರಿಯಿಂದ ನೋಡ್ತಾ ಇರ್ತಾರೆ. ಅಂತಮ್ಮ ಅತ್ಕೆಮ್ಮ ಬಂದರು ಬಿಡು ಅಣ್ತಮ್ಮ, ಅತ್ಕೆಮ್ಮ ಬಂದವ್ರೆ ಅಂದರೆ ಎಲ್ಲನೂ ಒಳ್ಳೇದಾಗ್ತದೆ ಅಂತ ಹೇಳ್ತಾನೆ ಕ್ವಾಟ್ಲೆ. ಅಲ್ಲಿಗೆ ಭವಾನಿನೂ ಬರ್ತಾಳೆ. ವಿದ್ಯಾ, ಈ ಹಾಡನ್ನ ನಾವು ಶಾನ ಸತಿ ಕೇಳಿದ್ದೀವಿ, ಆದ್ರೂ ಇನ್ನೂ ಯಾರಿಗೂ ಅರ್ಥ ಆಗಲಿಲ್ಲ ಅಲ್ವೇ, ನಮ್ಮೆಲ್ರಿಗೂ ಇದು ಅರ್ಥ ಆಗ್ಬಿಟ್ಟಿದ್ರೆ ಇಂಥ ಅಪಾರ್ಥಕ್ಕೆ ದಾರಿ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾಳೆ ವಿದ್ಯಾ. ಶಿವರಾಮೇಗೌಡರು ಸೊಸೆ ಮಾತಾಡ್ತಿದ್ದಾಳೆ, ಏನು ಮಾತಾಡ್ತಿದ್ದಾಳೆ ನೋಡೋಣ ಬನ್ರಿ ಅಂತ ಊರಿನವ್ರು ಬರ್ತಾರೆ. ಅಂದಾಗೆ ನೀವ್ಯಾರೋ ಅಂತ ಗೊತ್ತಾಗ್ಲಿಲ್ಲ ಅಂತ ಮಂತ್ರಿಗಳು ಕೇಳ್ತಾರೆ. ಇವರು ಶಿವರಾಮೇಗೌಡರು ಸೊಸೆ ಸಾಹೇಬ್ರೆ ಅಂತ ಹೇಳ್ತಾರೆ ನಾಯಕರು. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಲ್ಲ ಅಂತ ಈಶ್ವರಿ ಮುಖ ನೋಡಿ ಹೇಳ್ತಾಳೆ ವಿದ್ಯಾ. ದಾರಿ ತಪ್ಪಿ ಬಂದದ್ದಲ್ಲ, ಬೇಕು ಅಂತಲೇ ಬಂದಿದ್ದು ಅಂತ ಕ್ವಾಟ್ಲೆ ಹೇಳ್ತಾನೆ. ಇದಕ್ಕಿದ್ದಂಗೆ ಯಾರ ಅನುಮತಿ ಇಲ್ದೇನೆ ವೇದಿಕೆ ಮೇಲೆ ಬಂದಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬೇಕು ಅಂತ ವಿದ್ಯಾ ಕೇಳ್ತಾಳೆ. ನೋಡು ಅಂತ ಗೋವಿಂದೇಗೌಡರು ಹೇಳ್ತಾರೆ. ನೋಡಿ ಅವ್ರೇನೋ ಮಾತಾಡ್ಬೇಕು ಅಂತ ಇದ್ದಾರೆ, ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಮಂತ್ರಿಗಳು. ಥ್ಯಾಂಕ್ಸ್ ಸಾಹೇಬ್ರೆ ಅಂತ ಹೇಳ್ತಾಳೆ ವಿದ್ಯಾ. ಮಂತ್ರಿಗಳೆಲ್ಲ ಕುತ್ಕೊಂತಾರೆ ಚೇರ್ ಮೇಲೆ. ಅಂದಾಗೆ ನಾನು ಈಗ ಹೇಳಿದ್ದು ಒಂದು ಹಾಡಿನ ಸಾಲು, ಅದು ನಮ್ಮೆಲ್ರಿಗೂ ಗೊತ್ತು, ಆದ್ರೂ ಅದನ್ನ ಯಾರು ಪಾಲನೆ ಮಾಡೋಕ್ಕಿಲ್ಲ. ಯಾಕೆ ಅಂದರೆ ಸುಳ್ಳಿಗೆ ರೆಕ್ಕೆ ಪುಕ್ಕ ಮುಖ ಮಾತುಗಳೆಲ್ಲ ಜಾಸ್ತಿ ನೇಯ, ಆದರೆ ಸತ್ಯಕ್ಕಂಗಲ್ಲ, ಒಂದೇ ಮುಖ ಒಂದೇ ನಾಲ್ಗೆ, ಅದಕ್ಕೆ ಸತ್ಯವಸಿ ಈಚೆ ಬರೋದಕ್ಕೆ ಟೈಮ್ ತಗೊಂತದೆ. ಅಷ್ಟರಲ್ಲಿ ಈ ಸುಳ್ಳು ಅನ್ನೋದೈತಲ್ಲ ಇಡೀ ಊರನ್ನೇ ಸುತ್ತಿ ಮನಸ್ಸನ್ನೇ ಹಾಳು ಮಾಡಿರ್ತೈತೆ. ಹಂಗೆ ಅನೀತಿ ಅಧರ್ಮ ಅನ್ಯಾಯ ಅನ್ನೋದು ತಾಂಡವ ಆಡ್ತಿರ್ತೈತೆ. ಆದರೆ ಒಂದ್ಕಿತ ನ್ಯಾಯ ನೀತಿ ಧರ್ಮ ಅನ್ನೋದು ಕೊಡವಿ ನಿಂತ್ರೆ ಮುಂದ್ಕೂಟೆ ಬೇರೆ ಯಾವುದು ಬಂದು ನಿಲ್ಲಕ್ಕಾಗಕ್ಕಿಲ್ಲ ಅಂತ ಹೇಳ್ತಾಳೆ ವಿದ್ಯಾ. ಭವಾನಿ, ಏನಮ್ಮ ಇದು ದೊಡ್ಡವ್ರ ಮುಂದೆ ಅಧಿಕ ಪ್ರಸಂಗತನ ಅಂತ ಕೇಳ್ತಿರ್ತಾರೆ ಗೋವಿಂದೇಗೌಡರು. ಚಿಕ್ಕಪ್ಪ, ಅಪ್ಪನ ಮೇಲೆ ಬಂದಿರೋ ಕಳಂಕ ಹೋಗ್ಬೇಕಂದ್ರೆ ವಿದ್ಯಾ ಮಾತಾಡಲೇಬೇಕು.
ಅಂತಾಳೆ ಭವಾನಿ. ಕಷ್ಟ ಪರೀಕ್ಷೆ ಅನ್ನೋದು ಅಂತ ಧರ್ಮರಾಯನ್ನೇ ಬಿಡ್ಲಿಲ್ಲ. ಇನ್ನು ನಮ್ಮ ಮಾವಯ್ಯ ಯಾವ ಲೆಕ್ಕ? ಅವ್ರು ಯಾರಿಗೆ ಎಷ್ಟೇ ಕಷ್ಟ ಬಂದ್ರೂ ಅವ್ರು ನಂಬಿದ ಮಾರ್ಗನ ತತ್ವನ ಅವ್ರು ಬಿಟ್ಕೊಡ್ಲಿಲ್ಲ. ಹಂಗೆಯ ನಮ್ಮ ಮಾವಯ್ಯ ಕೂಡ. ಕೌರವರು ಪಾಂಡವರು ದಾಯಾದಿಗಳು, ಆದ್ರೆ ಕೌರವರು ಪಾಂಡವ್ರ ಮೇಲೆ ಕತ್ತಿ ಮಸಿದ್ರು. ಬರೀ ಅಧರ್ಮದಲ್ಲೇ ಸೋಲಿಸ್ಬೇಕು ಅಂತ ನೋಡಿದ್ರು. ಆದ್ರೆ ಕೊನೆಗೇನಾಯ್ತು? ಗೆದ್ದಿದ್ದು ಧರ್ಮನೇಯ. ಈಗ ಗೆಲ್ಲೋದು ಧರ್ಮನೇಯ ಅಂತ ಈಶ್ವರಿ ಮಕ ನೋಡಿ ಹೇಳ್ತಿರ್ತಾಳೆ ವಿದ್ಯಾ. ಯಾವತ್ತಿದ್ರೂ ಸತ್ಯಮೇವ ಜಯತೇನೆ ಹೊರತು ಸುಳ್ಳು ಜಯಿಸಿದ್ದು ಇತಿಹಾಸದಲ್ಲೇ ಇಲ್ಲ ಅಂತ ವಿದ್ಯಾ ಹೇಳ್ತಿದ್ರೆ ಇತ್ತ ಕ್ವಾಟ್ಲೆ ಶೀಳ್ಳೆ ಹೊಡಿತಿರ್ತಾನೆ. ಇತ್ತ ಜನಗಳೆಲ್ಲ ಬಂದು ಕುತ್ಕೊತಾ ಇರ್ತಾರೆ. ನಮ್ಮ ಮಾವಯ್ಯ ಏನು ಅಂತ ನಮಗಿಂತ ಸಂದಾಗಿ ನಿಮಗೆ ಗೊತ್ತು. ಯಾಕೆ ಅಂತಂದ್ರೆ ಇಲ್ಲಿ ಗಂಟನೂ ಅವರು ನಿಮ್ಮ ಮನಸ್ಸಲ್ಲಿ ಅಂತ ಸ್ಥಾನ ಪಡೆದವ್ರೆ. ನಮ್ಮ ಮಾವಯ್ಯ ಈ ಎಲೆಕ್ಷನ್ ನಿಂತಿದ್ದು ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು ಅಂತಲ್ಲ, ನಿಮ್ಗಳ ಸೇವೆ ಮಾಡಬೇಕು ಅಂತ. ನೀವೆಲ್ಲರೂ ಬಂದು ಅವರಟ್ಟಿ ಬಾಗ್ಲಲ್ಲಿ ನಿಂತು ಬಲವಂತ ಮಾಡಿದ್ರಿ ಅಂತ. ಅಂಥವ್ರ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ ಅದೆಂಗೆ ನೀವು ನಂಬಿಟ್ರಿ? ನಮ್ಮ ಮಾವಯ್ಯನಿಗೆ 4 ಜನಕ್ಕೆ ಸಹಾಯ ಮಾಡಿ ಗೊತ್ತೇ ಹೊರತು ಅನ್ಯಾಯ ಮಾಡಿ ಅಲ್ಲ. ಕಾಲದಿಂದಲೂ ಕುತಂತ್ರಿಗಳು ಇದ್ದೇ ಇರ್ತಾರೆ. ಅಂಥವ್ರ ಕೆಲಸನೇ ಅಪಪ್ರಚಾರ, ಸುಳ್ಳು ಹೇಳೋದು. ಆದರೆ ಅವ್ರಿಗೆ ಗೊತ್ತಿಲ್ಲ ಯಾವತ್ತೂ ಅವ್ರ ಉದ್ದೇಶ ಈಡೇರಕ್ಕಿಲ್ಲ ಅಂತ. ವಿದ್ಯೆ ಹೇಳ್ತಾಳೆ, ಅಪಪ್ರಚಾರ ಮಾಡಿದವ್ರಿಗೆ ಚಪ್ಪಲಿ ತಗೊಂಡು ಹೊಡಿತಾರೆ ಅಂತ ಹೇಳ್ತಾನೆ ಕ್ವಾಟ್ಲೆ. ನಮ್ಮ ಮಾವಯ್ಯ ಅರಮನೆಯಲ್ಲಿರೋರು, ನಾವು ಗುಡಿಸ್ಲಲ್ಲಿ ಬದುಕ್ತಾ ಇದ್ದವರು. ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದಿದ್ದವ್ರು ನಾವು. ಅಂಥವ್ರು ನಮ್ಮ ಅಟ್ಟಿ ಗಂಟ ಬಂದು 1 ರೂಪಾಯಿ ಖರ್ಚು ಮಾಡಿಸ್ತಿದ್ದಂಗೆ ನನ್ನ ಅವ್ರಟ್ಟಿ ಸೊಸೆ ಮಾಡ್ಕೊಂಡ್ರು. ಅಂಥವ್ರು ನಮ್ಮ ಅಟ್ಟಿ ಮೇಲೆ ಹಲ್ಲೆ ಮಾಡ್ಸಾರೆ. ನೀವೇ ಹೇಳಿ, ಅವತ್ತಾದ್ರೂ ಬೇಲಿನೇ ಎದ್ದು ಹೊಲನ ಮೇದಿರೋದು ನೋಡಿದ್ದೀರಾ? ತಾಯಿನೇ ಮಕ್ಳಿಗೆ ಕೇಡು ಬಯಸೋದನ್ನ ಎಲ್ಲಾದ್ರೂ ಕೇಳಿದ್ದೀರಾ? ಹಂಗಾಗಿ ನಮ್ಮ ಮಾವಯ್ಯ ನಮಗೆ ಕೇಡು ಬಯಸ್ತಾರೆ. ಸಾಧ್ಯನೇ ಇಲ್ಲ. ನಮ್ಮ ಅಪ್ಪ ಅಮ್ಮನ ಜೀವನಕ್ಕೆ ಒಂದು ದಾರಿ ಆಗ್ಲಿ ಅನ್ನೋ ಕಾರಣಕ್ಕೆ ಅವರೇ ಮಾಡಿಕೊಟ್ಟಿದ್ದು ಹೋಟ್ಲನ್ನ ಅವರೇ ಒಡಿಸ್ತಾರೆ. ಒಂದ್ಕಿತ ಯೋಚನೆ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತು ಗಲಾಟೆ ಮಾಡ್ತಾ ಇದ್ದವ್ರನ್ನ ಒದ್ದು ಓಡಿಸಿದ್ದು ಶಿವರಾಮೇಗೌಡ್ರ ಮಗ, ನನ್ನ ಗಂಡ ಭದ್ರೇಗೌಡ್ರು. ತನ್ನ ಹೆಂಡ್ರು ಮನೆಯವ್ರ ತಂಟೆಗೆ ಬಂದರೆ ಏನಾಗ್ತದೆ ಅಂತ ಅವತ್ತು ತೋರಿಸಿದ್ರು. ಅಲ್ಲ, ಅವರೇ ಅಲ್ಲೇ ಮಾಡಿಸಿ ಅವರೇ ಕಾಪಾಡೋದನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ ಅಂತ ಹೇಳ್ತಾಳೆ ವಿದ್ಯಾ. ಸಭೆಗೆ ಸೇರಿರೋ ಜನರಲ್ಲಿ ಒಬ್ರು ಇಲ್ಲ ಗೌಡ್ತಿ ಅಂತ ಹೇಳ್ತಾರೆ. ಅಲ್ವಾ ಪುಟ್ರಾಜು? ಈ ಹುಡುಗಿ ಹೇಳ್ತಿರೋ ವಿಷಯನ ಒಂದ್ಸಲಿ ಯೋಚನೆ ಮಾಡ್ಬೇಕಾದ್ದೆ ಅಂತಾರೆ ಮಂತ್ರಿಗಳು. ನಾನು ಹೇಳಿಲ್ವಾ ಅಣ್ತಮ್ಮ, ಅತ್ಕೆಮ್ಮ ಬಂದವ್ರೆ ಅಂದ್ರೆ ಏನೋ ಒಂದು ಮಾಡ್ತಾರೆ ಅಂತ. ನೋಡು, ಮಾಡೇ ಬಿಟ್ರು, ಜನನೆಲ್ಲ ಸೇರಿಸ್ಬಿಟ್ರು ಅಂತ ಕ್ವಾಟ್ಲೆ ಹೇಳ್ತಾನೆ. ನೋಡಿ, ನೀವೆಲ್ಲ ಶಿವರಾಮೇಗೌಡರನ್ನ ಮತ್ತೆ ಅವ್ರ ಮಗನ್ನ ನೋಡಿದ್ರೆ ಕೈ ಎತ್ತಿ ಮುಗಿತೀರಾ. ನಮ್ಮ ಚಿಕ್ಕ ಮಾವ ಗೋವಿಂದೇಗೌಡ್ರನ್ನ ಕಷ್ಟಕ್ಕೆ ಕಾಯ್ತಾನೆ ಅಂತ ಅನ್ಕೊಂತೀರಾ. ಅಂಥವ್ರ ಬಗ್ಗೆ ವಿಷಯ ಹಬ್ತಾ ಇದೆ ಅಂತಂದ್ರೆ ಅದು ಸುಳ್ಳು ದಿಟ್ಟುವೋ ಅಂತ ಯೋಚನೆ ಮಾಡ್ಬೇಕಾದ್ದೆ ಅಲ್ವೇ? ನಮ್ಮ ಮಾವ ಇಂದು ಕೊಡೋ ಕೈಯೇ ಹೊರತು ಕಿತ್ಕೊಳ್ಳೋ ಕೈಯಲ್ಲ. ಸಾವಿರಾರು ಕುಟುಂಬಕ್ಕೆ ನೆರಳಾಗಿರೋ ಅವರು ಸ್ವಂತ ಬೀಗ್ರ ಮನೆ ನೆರಳನ್ನೇ ಕಿತ್ಕೊಂಡರು ಅಂತಂದ್ರೆ ಅದನ್ನ ಹೆಂಗೆ ನಂಬಿದಿರಿ? ನ್ಯಾಯ, ನೀತಿ, ಧರ್ಮ, ಕರುಣೆಗೆ ಇನ್ನೊಂದು ಹೆಸರೇ ನಮ್ಮ ಮಾವಯ್ಯ. ಅವರು ಯಾವತ್ತೂ ಅನ್ಯಾಯ ಮಾಡೋಕ್ಕಿಲ್ಲ. ಅವ್ರ ಹೆಸರಲ್ಲೇ ಶಿವ ರಾಮ ಇಬ್ರು ಅವರೇ. ಅವ್ರಿಗೆ ಶಿವನಷ್ಟೇ ಕೋಪ, ರಾಮನಷ್ಟೇ ತಾಳ್ಮೆ ಇದೆ. ಅವರು ಅನ್ಯಾಯನ ಸಹಿಸೋಕ್ಕಿಲ್ಲ, ಆದರೆ ಇನ್ನೊಬ್ರಿಗೆ ಯಾವತ್ತೂ ಅನ್ಯಾಯ ಮಾಡೋಕ್ಕಿಲ್ಲ. ಈಗಲೂ ನಿಮ್ಮೆಲ್ರಿಗೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ ಅಲ್ವೇ? ಅವನೇ ಅಕ್ಕ ಅಂತಾಳೆ ವಿದ್ಯಾ. ಅವನಿ ವಿಡಿಯೋ ಕಳಿಸ್ತಾಳೆ ಎಲ್ರಿಗೂ. ನೋಡಿ ಇದನ್ನ ಎಲ್ರೂ ಅಂತ ಎಲ್ರಿಗೂ ಭದ್ರ ಫೈಟಿಂಗ್ ಮಾಡ್ತಾ ಇದ್ದಿದ್ದು ರೌಡಿಗಳ ಜೊತೆ ನೋಡಿಸ್ತಾಳೆ ವಿಡಿಯೋನ. ಭವಾನಿ ಅಕ್ಕ, ಈ ವಿಡಿಯೋನ ಊರಿನ ಗ್ರೂಪ್ಗೆ ಹಾಕಿ ಅಂತ ಹೇಳ್ತಾಳೆ ವಿದ್ಯಾ. ಈಗ ನಿಮ್ಮೆಲ್ರ ಫೋನ್ಗೂ ಒಂದು ವಿಡಿಯೋ ಬಂದದೆ, ಅದನ್ನು ನೋಡಿ ನೀವೇ ನಿರ್ಧಾರ ಮಾಡಿ. ಊರಿನವರೆಲ್ಲ ಆ ವಿಡಿಯೋನ ನೋಡ್ತಿರ್ತಾರೆ, ಮತ್ತು ಮಂತ್ರಿಗಳು ನೋಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.